ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥ ಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥ ಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಅತುಲಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯಃ. ನಿನ್ನೆ ದಿನ ನಾವು ಸಮಯಜ್ಞ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು ಹವಿರ್ ಹರಿಹಿ, ಹವಿಹಿ ಹರಿಹಿ ಹವಿರ್ ಹರಿಹಿ ಎರಡ ಪದಗಳ ಹೆಸರು ಹವಿಹಿ ಹರಿಹಿ ಹವಿರ್ ಹರಿಹಿ. ಇನ್ನು ಇವತ್ತಿನ ದಿನ ಯಜ್ಞೇಶು ಹವೀಂಷಿ ಹರತಿ ನಯತಿ ಇತಿ ಹವಿರ್ ಹರಿಹಿ. ಯಜ್ಞಗಳಲ್ಲಿ ಕೊಡುವಂತಹ ಹವಿಸ್ಸನ್ನು ತಗೊಂಡು ಹೋಗುವವನು. ಆದ ಕಾರಣ ಯಜ್ಞೇಶು ಹವೀಂಷಿ, ಯಜ್ಞಗಳಲ್ಲಿ ಹವಿಸ್ಸುಗಳನ್ನು ಹರತಿ ತಗೊಂಡು ಹೋಗ್ತಾನೆ. ಆದ ಕಾರಣ ಭಗವಂತನಿಗೆ ಹವಿರ್ ಹರಿಹಿ ಅಂತ ಹೆಸರು. ಇನ್ನು ಹೂಯತೆ ಜಗದಸ್ಯ ಮುಖೆ ಇತಿ ಹವಿಃ. ಯಜ್ಞೇಶು ದತ್ತಂ ಹವಿಃ ಹರತಿ ಇತಿ ಹರಿಃ. ಹವಿಶ್ಚಾಸೌ ಹರಿಶ್ಚ ಹವಿರ್ಹರಿಃ. ಹೂಯತೆ ಜಗದಸ್ಯ ಮುಖೆ ಇತಿ ಹವಿಃ. ಸಂಹಾರ ಕಾಲದಲ್ಲಿ ಸಮಸ್ತ ಜಗತ್ತು ಯಾರ ಮುಖದಲ್ಲಿ ಹೋಮಿಸಲ್ಪಡುತ್ತದೋ ಅಂಥವನು, ಅವನು ಹವಿಹಿ. ಸಂಹಾರ ಕಾಲದಲ್ಲಿ ಭಗವಂತ ಇಡೀ ಜಗತ್ತನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ, ಅಂದರೆ ಜಗತ್ತನ್ನೆಲ್ಲ ತಿಂದುಬಿಡುತ್ತಾನೆ. ಈ ಸಮಸ್ತ ಜಗತ್ತು ಪ್ರಳಯ ಕಾಲದಲ್ಲಿ ಯಾವನ ಮುಖದಲ್ಲಿ ಹೋಮಿಸಲ್ಪಡುತ್ತದೋ ಅವನು ಹವಿಹಿ. ಮತ್ತು ಯಜ್ಞೇಶು ದತ್ತಂ ಹವಿಃ ಹರತಿ ಇತಿ ಹರಿಹಿ. ಈ ಯಜ್ಞಗಳಲ್ಲಿ ಕೊಟ್ಟಿರುವಂತಹ ಹವಿಸ್ಸನ್ನು ತಗೊಂಡು ಹೋಗ್ತಾನೆ. ಆದ ಕಾರಣ ಅವನಿಗೆ ಹರಿಹಿ, ಅಂದರೆ ಹವಿಹಿ ಹವಿಶ್ಚಾಸೌ, ಹವಿ ಮತ್ತು ಹರಿಹಿ. ಆದ ಕಾರಣ ಹವಿರ್ ಹರಿಹಿ ಅಂತ ಭಗವಂತನಿಗೆ ಹೆಸರು. ಇನ್ನು ಪ್ರಥಶ್ಚ ಯಸ್ಯ ಸಪ್ರಥಶ್ಚ ನಾಮ ಅನುಷ್ಟುಭಸ್ಯ ಹವಿಷೋ ಹವಿರ್ಯತು. ಐತರೇಯೋಪನಿಷತ್ ಭಾಷ್ಯದಲ್ಲಿ ಅನುಷ್ಟುಪ್ ದೇವತಾ ಯಸ್ತು ನೃಸಿಂಹೋ ಜಗತೋ ಅಸ್ಯ ಚ ಸ್ವಮುಖೇ ಹವನಾದೇವ ಹವಿರಿತ್ಯಭಿಧೀಯತೆ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಋಗ್ವೇದ ಸಂಹಿತಾ ವಾಕ್ಯವನ್ನು ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಈ ಸಂಹಾರ ಕಾಲದಲ್ಲಿ ಸಮಸ್ತ ಜಗತ್ತು ನೃಸಿಂಹದೇವರ ಮುಖದಲ್ಲಿ ಹೋಮಿಸಲ್ಪಡುತ್ತೆ. ಆ ದೃಷ್ಟಿಯಿಂದ ನೃಸಿಂಹನನ್ನು ಋಗ್ವೇದ ಹವಿಹಿ ಎಂದು ಕರೀತಾ ಇದೆ. ಇಷ್ಟ ಮುಂಚೆ ಹೇಳ್ಕೊಂಡ್ವಿ, ಇಡೀ ಜಗತ್ತು ಸಂಹಾರ ಕಾಲದಲ್ಲಿ ಭಗವಂತನ ಮುಖದಲ್ಲಿ ಹೋಮಿಸಲ್ಪಡುತ್ತೆ ಅಂತ. ಅಂತಹ ಯಾವ ಭಗವದ್ರೂಪ ಅಂತ ಹೇಳಿದರೆ ನರಸಿಂಹದೇವರ ಭಗವದ್ರೂಪ. ನರಸಿಂಹನ ಮುಖದಲ್ಲಿ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಹೋಮಿಸಲ್ಪಡೋದರಿಂದ, ಇಡೀ ಜಗತ್ತು ಹೋಮಿಸಲ್ಪಡೋದರಿಂದ ಭಗವಂತನಿಗೆ ಹವಿಹಿ ಅಂತ ಹೆಸರು ಅಂತ ಋಗ್ವೇದ ಹೇಳ್ತಾ ಇದೆ. ಇನ್ನು ಅಗ್ನಿಮಗ್ನಿಂ ಹವೀಮಭಿಸ್ಸದಾ ಹವಂತ ವಿಶ್ಪತಿಂ ಹವ್ಯವಾಹಂ ಪುರುಪ್ರಿಯಂ ಋಗ್ವೇದ ಬಂತು.
ಹವ್ಯಂ ವಹತಿ ಇತಿ ಹವ್ಯವಾಟ್ ತಂ ಹವ್ಯವಾಹಂ. ಯಜ್ಞಗಳಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಕೊಡುವಂತಹ ಹವಿಸ್ಸನ್ನು ಆಯಾ ದೇವತೆಗಳಿಗೆ ಭಗವಂತ ತಲುಪಿಸುತ್ತಾನೆ. ಆದ ಕಾರಣ ಅವನಿಗೆ ಹವ್ಯವಾಟ್ ಅಂತ ಹೆಸರು. ಇನ್ನು ಯಚ್ಛಿದ್ದಿ ಶಶ್ವತ ತನಾ ದೇವಂ ದೇವಂ ಯಜಾಮಹೇ ತ್ವೇ ಇದ್ಧೂಯತೆ ಹವಿಹಿ. ಋಗ್ವೇದ ಭಾಷ್ಯ. ಶಶ್ವತು ವಿಸ್ತರತಃ ಸರ್ವಾನ್ ಯದಾ ದೇವಾನ್ ಯಜಾಮಹೇ ತದಾ ತ್ವಯ್ಯೇವ ಹಿ ಹವಿರ್ಹೂಯತೆ. ಇನ್ನು ಅಗ್ನಿನಾಮಕ ಭಗವಂತನನ್ನು ಉದ್ದೇಶಿಸಿ ಋಗ್ವೇದ ಹೇಳ್ತಾ ಇದೆ, ಎಲ್ಲ ಕಡೆ ಎಲ್ಲ ಕಾಲಗಳಲ್ಲಿ ಯಾವಾಗ ಸಕಲ ದೇವತೆಗಳನ್ನು ಹೋಮಿಸುವೆವೋ ಆಗ ನಿನ್ನಲ್ಲೇ ಹವಿಸ್ಸನ್ನು ಹೋಮಿಸಲಾಗುತ್ತೆ ಎಂದು ಯಜಮಾನರು ಪ್ರಾರ್ಥಿಸೋದರಿಂದ ಋಗ್ವೇದದಲ್ಲಿ ಭಗವಂತನನ್ನು ಅಗ್ನಿ ಎಂದು ಸಂಬೋಧನೆ ಮಾಡಲ್ಪಡ್ತಾ ಇದೆ. ಅಂದರೆ ಭಗವಂತ ಸರ್ವಶಬ್ದವಾಚ್ಯ. ಭಗವಂತನು ಸರ್ವಶಬ್ದವಾಚ್ಯನಾಗಿ ಅಗ್ನಿಮೀಳೆ ಪುರೋಹಿತಂ ಅಂಥೇಳಿ ಅಗ್ನಿಯನ್ನು ಸಂಬೋಧನೆ ಮಾಡ್ತಾ ಇದ್ದಾಗ ಅಲ್ಲಿ ಅಗ್ನಿ ಅಲ್ಲ, ಅಗ್ನಿನಾಮಕ ಭಗವಂತನನ್ನೇ ಸಂಬೋಧನೆ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳನ್ನು ಹೋಮಿಸುವಾಗ ಯಾರಲ್ಲಿ? ಭಗವಂತನಲ್ಲೇ ಹೋಮಿಸಲ್ಪಡ್ತಾರೆ. ಆದ ಕಾರಣ ಆ ಋಗ್ವೇದದಲ್ಲಿ ಅಗ್ನಿ ಎಂದು ಭಗವಂತನನ್ನು ಸಂಬೋಧಿಸುತ್ತಾರೆ ಅಂತ ಹೇಳ್ತಾ, ಇನ್ನು ತ್ವೇ ಇದಗ್ನೇ ಸುಭಗೆ ಯವಿಷ್ಟ್ಯ ವಿಶ್ವಮಾಹೂಯತೆ ಹವಿಹಿ ಸತ್ವಂ ನೋ ಅದ್ಯ ಸುಮನ ಉತಾಪರಂ ಯಕ್ಷಿ ದೇವಾನ್ ಸುವೀರ್ಯ. ಇನ್ನು ಅಗ್ನೇ ವಿಶ್ವಂ ಹವಿಹಿ ಸುಭಗೆ ಮಹೈಶ್ವರ್ಯೇ ತ್ವೇ ಇತ್ ತ್ವಯ್ಯೇವ ಆಸಮ್ಯಕ್ ಹೂಯತೆ ಅಸ್ಮಾಭಿಃ ಇತಿ ಶೇಷಃ. ಸಹ ಏವಮಸ್ಮಾಭಿರ್ದತ್ತ ಹವಿಃ ಸುಮನಾಃ ತ್ವಂ ಅದ್ಯ ನಃ ಅಸ್ಮದರ್ಥೇ ಸುವೀರ್ಯಾತ್ ಕರಣಾತ್ ದೇವಾನ್ ಯಕ್ಷಿ ಯಜಸಿ ಅಪರಂ ಉತಾಗಾಮಿನ್ಯಪಿ ಕಾಲೇ ಯಜಃ ಇತಿ ಶೇಷಃ. ಸುವೀರ್ಯಕಾರ್ಯಂ ಹೇತತ್ ಯದೇಕಸ್ಯೈವಾನೇಕಾನ್ ದೇವಾನ್ ಪ್ರತಿಯುಗಪದನೇಕ ದತ್ತ ಹವಿ ಪ್ರಾಪಣಂ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಮಹೈಶ್ವರ್ಯ ಉಳ್ಳವನಾದ ನಿನ್ನಲ್ಲೇ ನಾವು ಹವಿಸ್ಸುಗಳನ್ನು ಚೆನ್ನಾಗಿ ಹೋಮ ಮಾಡ್ತೇವೆ. ನೀನು ಆ ಹವಿಸ್ಸನ್ನು ಒಂದೇ ಬಾರಿ ಅನೇಕ ದೇವತೆಗಳಿಗೆ ಹೊಂದಿಸಿ ಅವರನ್ನು ನೀನು ಯಜಿಸು ಎಂದು ಅಗ್ನಿನಾಮಕ ಭಗವಂತನಲ್ಲಿ ಯಜಮಾನರು, ಯಜ್ಞ ಮಾಡುವ ಯಜಮಾನರು ಅಗ್ನಿನಾಮಕ ಭಗವಂತನಲ್ಲಿ ನಿವೇದನೆ ಮಾಡಿಕೊಳ್ತಾರೆ ಅಂತ ಋಗ್ವೇದ ಹೇಳ್ತಾ ಇದೆ. ಇನ್ನು ಇಡೋಪಹೂತಂ ಗೇಹೇಶು ಹರೇ ಭಾಗಂ ಕೃತುಷ್ಟಹಂ ತಸ್ಮಾದ್ ಹರಿರಿತಿ ಸ್ಮೃತಃ ಗೇಹೇಶ್ವಿಷ್ಟಿಗೃಹೇಶು ಹರತೇರಿಕಾರ ಪ್ರತ್ಯಯ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ನಾನು ಹರಿ ಎನಿಸಲ್ಪಡ್ತಾ ಸರ್ವಯಜ್ಞಗಳಲ್ಲಿ ನನಗೆ ಕೊಡುವ ಹವಿರ್ಭಾಗವನ್ನು ನಾನು ಸ್ವೀಕರಿಸೋದು ಒಂದು ಕಾರಣ ಎಂದು ತಿಳಿಸಿದ್ದಾನೆ ಅರ್ಜುನನಿಗೆ. ಹೇ ಅರ್ಜುನ, ಸರ್ವಯಜ್ಞಗಳಲ್ಲಿ ಹವಿರ್ಭಾಗವನ್ನು ಕೊಟ್ಟಾಗ ನಾನು ಅವುಗಳನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ. ಆದ ಕಾರಣ ಹರಿ ಅಂತ ನನಗೆ ಹೆಸರು ಅಂತ ಹೇಳಿ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ಕುರಿತು ತಾನು
ಹೇಳ್ತಾ ಇದ್ದಾರೆ. ಇನ್ನು ಯದಧೀನ ಯಸ್ಯ ಸತ್ತ ತತ್ತದಿತ್ಯೇವ ಭಣ್ಯತೆ ಇತಿ ನ್ಯಾಯಾನುಸಾರೇಣ ಹವಿಷಃ ಸತ್ತ ಭಗವದಧೀನೇತಿ ಭಗವಾನಪಿ ಹವಿರಿತಿ ವ್ಯವಹ್ರಿಯತೆ. ವರ್ಣೋ ಮೇ ಹರಿತಃ ಶ್ರೇಷ್ಠಸ್ತಸ್ಮಾತ್ ಹರಿರಿತಿ ಸ್ಮೃತಃ ಇತಿ ಮೋಕ್ಷಧರ್ಮವಚನಾತ್ ಅಪ್ರಾಕೃತ ಹರಿತವರ್ಣವತ್ವಾತ್ ಹರಿಹಿ ಹವಿಶ್ಚಾಸೌ ಹರಿಶ್ಚ. ಈ ಹವಿಸ್ಸಿಗೆ ಯಾರು ಪ್ರಭುವು, ಯಾರು ಸ್ವೀಕರಿಸುವವನು, ಸ್ವಾಮಿ ಅಂತ ಹೇಳಿದರೆ ಭಗವಂತನೇ. ಮತ್ತು ಭಗವಂತ ಹಸಿರು ಬಣ್ಣವುಳ್ಳವನು. ಆ ಹಸಿರು ಬಣ್ಣವೂ ಕೂಡ ಅಪ್ರಾಕೃತವಾದದ್ದು. ಅಪ್ರಾಕೃತವಾದ ಹಸಿರು ಬಣ್ಣವುಳ್ಳವನು, ಕೊಡುವಂತಹ ಹವಿಸ್ಸಿಗೆ ಸ್ವಾಮಿಯಾದವನು. ಆದ ಕಾರಣ ಹವಿಶ್ಚಾಸೌ ಹರಿಶ್ಚ, ಅವನಿಗೆ ಹವಿರ್ ಹರಿಹಿ ಅಂತ ಹೆಸರು. ಇನ್ನು ಭಗವದ್ಗೀತೆಯಲ್ಲಿ ನಮಗೆ ಒಂದು ಸಕಲವೂ ಭಗವಂತನೇ ಆಗಿದ್ದಾನೆ ಅಂತ ಒಂದು ಶ್ಲೋಕ ಇದೆ. 4ನೇ ಅಧ್ಯಾಯ 24ನೇ ಶ್ಲೋಕ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಅಂತ ಹೇಳಿ. ಇನ್ನು ಭಾಗವತ ಹೇಳುತ್ತೆ, ಸರ್ವಂ ಏತದ್ ಬ್ರಹ್ಮೇತ್ಯುಚ್ಯತೆ ತದಧೀನ ಸತ್ತಾ ಪ್ರತೀತತ್ವಾತ್ ನತು ತತ್ಸ್ವರೂಪತ್ವಾತ್ ಉಕ್ತಂ ಹಿ ತ್ವದಧೀನಂ ಯತಃ ಸರ್ವಮತಃ ಸರ್ವೋ ಭವಾನಿತಿ ವದಂತಿ ಮುನಯಃ ಸರ್ವೇ ನತು ಸರ್ವಸ್ವರೂಪತಃ ಇತಿ ಪಾದ್ಮೆ ತ್ವಂ ಕ್ರತುಸ್ತ್ವಂ ಹವಿಹಿ. ಇಲ್ಲಿ ನಮಗೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಇದೆಲ್ಲರಿಗೂ ಗೊತ್ತಿರುವ ಶ್ಲೋಕ. ಮುಖ್ಯವಾಗಿ ನಾವು ಊಟ ಮಾಡುವಾಗ ಮಠಗಳಲ್ಲಿ ಇವುಗಳಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನ. ಇಲ್ಲಿ ಬ್ರಹ್ಮ ಅಂದರೆ ಸರ್ವೋತ್ತಮನಾದ ಪರಬ್ರಹ್ಮ. ಏನು ಸಕಲವೂ ಬ್ರಹ್ಮನೇ ಆಗಿದ್ದಾನೆ. ಅಲ್ಲಿ ಆಪಾತತಃ ನಮಗೆ ಅರ್ಥ ಏನು ಅಂತ ಹೇಳಿದರೆ, ಯಜ್ಞದಲ್ಲಿ ಬಳಸುವಂತಹ ಪಾತ್ರೆ, ಸೌಟು ಮೊದಲಾದು ಬ್ರಹ್ಮ, ಅಗ್ನಿ ಬ್ರಹ್ಮ, ಆಹುತಿಯನ್ನು ಹೋಮಿಸುವುದು ಬ್ರಹ್ಮನಲ್ಲಿಯೇ, ಎಲ್ಲವೂ ಬ್ರಹ್ಮ ಅಂತ ಹೇಳಿದರೆ ಅದಕ್ಕೆ ಅರ್ಥ ಏನು ಅಂತ ಹೇಳಿದರೆ, ಎಲ್ಲವೂ ಬ್ರಹ್ಮ ಅಂತ ಅರ್ಥವಲ್ಲ. ಅದಕ್ಕೆ ಇಲ್ಲಿ ನಮಗೆ ವಿವರಣೆಯನ್ನು ಕೊಡ್ತಾರೆ. ಸರ್ವ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಎಂಬುದಕ್ಕೆ ವ್ಯಾಖ್ಯಾನ ಮಾಡ್ತಾ ಅದಕ್ಕೆ ವಿವರಣೆ ಕೊಡ್ತಾರೆ. ಎಲ್ಲವೂ ಬ್ರಹ್ಮ ಆಗಿದ್ದಾನೆ ಅಂತ ಹೇಳಿದರೆ, ಎಲ್ಲವೂ ಬ್ರಹ್ಮ ಅಂಥೇಳಿ ನಾವು ಆಪಾತತಃ ಅರ್ಥ ತಗೋಬಾರ್ದು. ಸರ್ವಂ ಏತದ್ ಬ್ರಹ್ಮೇತ್ಯುಚ್ಯತೆ, ಎಲ್ಲವೂ ಬ್ರಹ್ಮ ಅಂತ ಹೇಳಲ್ಪಟ್ಟಿದೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಎಂಬುವ ಶ್ಲೋಕದಲ್ಲಿ. ಆದರೆ ತದಧೀನ ಸತ್ತಾ ಪ್ರತೀತತ್ವಾತ್ ನತು ತತ್ಸ್ವರೂಪತ್ವಾತ್. ಎಲ್ಲವೂ ಬ್ರಹ್ಮನೇ ಆಗಿದ್ದಾನೆ ಅಂತ ಹೇಳಿದರೆ ಆ ಪದಾರ್ಥಗಳೆಲ್ಲ ಬ್ರಹ್ಮನೇ ಅಂತಲ್ಲ ಅರ್ಥ. ಅದೇ ಹೇಳ್ತಾ ಇದ್ದಾರೆ, ತದಧೀನ ಸತ್ತಾ ಪ್ರತೀತತ್ವಾತ್ ಅಂದರೆ ಅವೆಲ್ಲವೂ ಭಗವಂತನ ಅಧೀನವಾಗಿ ಇರೋದರಿಂದ ಬ್ರಹ್ಮವೇ ಆಗಿದ್ದಾನೆ ಅಂತ ಅಷ್ಟೇ ಹೊರತು ನತು ತತ್ಸ್ವರೂಪತ್ವಾತ್ ಆ ಪದಾರ್ಥಗಳವೇ ಅವನಾಗಿದ್ದಾನೆ ಅಂತಲ್ಲ ಅರ್ಥ. ಅದಕ್ಕೆ ಪದ್ಮಪುರಾಣದಲ್ಲಿರೋ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ತ್ವದಧೀನಂ ಯತಃ ಸರ್ವಮತಃ ಸರ್ವೋ ಭವಾನ್ ಇತಿ
ವದಂತಿ ಮುನಯಃ ಸರ್ವೇ ನತು ಸರ್ವಸ್ವರೂಪತಃ. ಏನಿವೆಲ್ಲವೂ ಕೂಡ ಬ್ರಹ್ಮನ ಅಧೀನವಾಗಿದಷ್ಟೇ ಹೊರತು ಅವೇ ಬ್ರಹ್ಮನ ಸ್ವರೂಪವು ಅಲ್ಲ ಅಂತ ನಾವು ಅರ್ಥ ಮಾಡಿಕೋಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮಗೆ ಲೌಕಿಕವಾಗಿ ಕೂಡ ಇವನು ಒಬ್ಬ ವ್ಯಕ್ತಿ, ಪ್ರಮುಖ ವ್ಯಕ್ತಿ ಒಂದು ಊರಲ್ಲಿದ್ದಾನೆ ಅಂತ ಹೇಳಿದರೆ, ಒಂದು ಬೆಂಗಳೂರು, ಹೈದರಾಬಾದೋ, ಮುಳಬಾಗಲು ಯಾವುದೋ ಒಂದು ಊರಲ್ಲಿ ಇವನೇ ಮುಳಬಾಗಲು, ಇವನೇ ಹೈದರಾಬಾದು, ಇವನೇ ಬೆಂಗಳೂರು ಅಂತ ಹೇಳ್ತಾರೆ. ಅಂದರೆ ಏನು? ಬೆಂಗಳೂರೇ ಅವನಲ್ಲ, ಇಡೀ ಬೆಂಗಳೂರೆಲ್ಲ ಅವನ ಕಂಟ್ರೋಲ್ ಒಳಗಿದೆ, ಅವನು ಹೇಳಿದಂತೆ ನಡೆಯುತ್ತೆ. ಆ ಶಾಸ್ತ್ರದಲ್ಲಿ ಹೇಳಿರುವ ವಿಷಯವನ್ನೇ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲವೂ ಈ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಎಂಬುವಂತಹ ಭಗವದ್ಗೀತಾ ಶ್ಲೋಕ ಏನು ಹೇಳುತ್ತೆ, ಎಲ್ಲವೂ ಬ್ರಹ್ಮನ ಅಧೀನವಾಗಿದೆ ಅಂತ ಹೇಳ್ತಾ, ಇಷ್ಟ ಮುಂಚೆ ಹೇಳ್ಕೊಂಡ್ವಿ, ಅವನು ಹಸಿರು ಬಣ್ಣವುಳ್ಳವನು, ಹವಿಸ್ಸಿಗೆ ಸ್ವಾಮಿಯಾದವನು ಅಂತ ಅದನ್ನು ಹೇಳ್ತಾರೆ. ವರ್ಣೋ ಮೇ ಹರಿತಃ ಶ್ರೇಷ್ಠಸ್ತಸ್ಮಾತ್ ಹರಿರಿತಿ ಸ್ಮೃತಃ. ಮಹಾಭಾರತ ಶಾಂತಿ ಪರ್ವದಲ್ಲಿ ಇವನು ಭಗವಂತ ಅಪ್ರಾಕೃತವಾದ ಹಸಿರು ಬಣ್ಣವುಳ್ಳವನಾದ್ದರಿಂದ ಅವನನ್ನು ಹರಿ ಎಂದು ಕರೀತಾರೆ ಎಂದು ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅದಕ್ಕೆ ಹರಿದ್ರಾಚೂರ್ಣ ಸಂಯುಕ್ತಂ ಅಂತ ಹೇಳ್ತಾರೆ. ಹರಿದ್ರಾಚೂರ್ಣ ಅಂತ ಹೇಳಿದರೆ ಅರಶಿನ. ನಾವು ಮಂತ್ರಾಸ್ತಿ ಕಲಿಸುವಾಗ ಅರಶಿನ ಬೇರನ್ನು ಚಾದಿ ಅದರನ್ನು ಮಂತ್ರಾಸ್ತಿಗೆ ಹರಿದ್ರಾಚೂರ್ಣ ಸಂಯುಕ್ತ. ಇನ್ನೊಂದು ಅರ್ಥವೂ ಇದೆ, ಅರಶಿನ ಮತ್ತು ಸುಣ್ಣ ಕಲ್ತ್ರೆ ಅದು ಹರಿದ್ರಾಚೂರ್ಣ ಆಗುತ್ತೆ. ಆದರೆ ಇಲ್ಲಿ ಭಗವಂತನ ಅಪ್ರಾಕೃತವಾದ ಬಣ್ಣ ಯಾವುದು ಅಂತ ಹೇಳಿದರೆ ಹಸಿರು. ಆ ಹಸಿರು ವರ್ಣ ಉಳ್ಳವನಾದ ಕಾರಣ ಅವನಿಗೆ ಹರಿ ಅಂತ ಹೆಸರು. ಅದೇ ಭಗವಂತನೇ ಹೇಳ್ತಾ ಇದ್ದಾನೆ, ವರ್ಣೋಮೇ ಹರಿತಃ ಶ್ರೇಷ್ಠ. ವರ್ಣಗಳಲ್ಲಿ ಹರಿತ ಹಸಿರು ಬಣ್ಣ ಶ್ರೇಷ್ಠ, ಅದು ನಾನಾಗಿದ್ದೇನೆ, ನನ್ನ ಬಣ್ಣ ಹಸಿರು ಬಣ್ಣ, ಆದ ಕಾರಣ ನನ್ನನ್ನು ಹರಿ ಎಂದು ಕರೀತಾರೆ. ಅದಕ್ಕೆ ಅರಶಿನ ಎಂಬುದು ಮಂಗಳ ದ್ರವ್ಯ. ನಾವು ಮಂತ್ರಾಕ್ಷತೆಗೂ ಹಸಿರು ಕಳಿಸ್ತೇವೆ. ಹಾಗೆ ಇರಲಿ, ಸುಣ್ಣ ಅರಶಿನ ಕಲಿಸೋದು ಅದು ಹರಿದ್ರಾಚೂರ್ಣ, ಅದು ಒಂದು ಸಂಪ್ರದಾಯ. ಇಲ್ಲಿ ಹಸಿರು ಬಣ್ಣ ಕಲಿಸ್ತೇವೆ. ಅದಕ್ಕೆ ಅಷ್ಟೇ ಅದು ಶುಭದಾಯಕ ಮಂಗಳದಾಯಕ ಅಂಥೇಳಿ ನಮಗೆ ಮದುವೆ ಮನೆಯಲ್ಲಿ ವಧೂವರರು ಒಬ್ಬರ ಮೇಲೆ ಒಬ್ಬರು ಧಾರೆ ಇರ್ಕೊಳ್ತಾರಲ್ಲ ಮಂತ್ರ, ಅದನ್ನು ಅದು ಯಾವುದು ಹಸಿರು ಮಂತ್ರಾಕ್ಷತೆ, ಹಸಿರು ಬಣ್ಣದ ಅಕ್ಕಿಯನ್ನೇ ಅವರು ಇದು ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ ಅದು ಭಗವಂತನ ಬಣ್ಣವಾಗಿದೆ, ಅಪ್ರಾಕೃತವಾದದ್ದಾಗಿದೆ, ಹಸಿರು ಬಣ್ಣವಾಗಿದೆ. ಆದ ಕಾರಣ ಅವನಿಗೆ ಹರಿಹಿ ಅಂತ ಹೆಸರು. ಹರಿಶಬ್ದಕ್ಕೆ ಅನೇಕ ಅರ್ಥಗಳುಂಟರು. ಹರಿ ಅಂತ ಹೇಳಿದರೆ ಹೃಂಹರಣೆ ಎಂಬುವ ಧಾತುವಿನಿಂದ ಬಂದಿದ್ದು. ಭಕ್ತರ ಪಾಪಗಳನ್ನು ಹರಿತಾನಾದ ಕಾರಣ, ನಾಶ ಮಾಡ್ತಾನಾದ ಕಾರಣ ಅವನಿಗೆ ಹರಿ. ಹರಿ ಅಂತ ಹೇಳಿದ್ರೆ ಹಸಿರು ಬಣ್ಣ ಉಳ್ಳವನಾದ ಕಾರಣ ಹರಿ ಅಂತ ಹೆಸರು. ಅಷ್ಟೇ, ಹರಿ ಅಂತ ಹೇಳಿದರೆ ಕಪಿ ಅಂತ ಕೂಡ ಅರ್ಥ ಬರುತ್ತೆ. ಈ ರೀತಿಯಾಗಿ ಹರಿ ಶಬ್ದಕ್ಕೆ ಅನೇಕ ಅರ್ಥಗಳು ಉಂಟು. ಹರಿ ಅಂತ ಹೇಳಿದರೆ ಸರ್ವೋತ್ತಮ ಅಂತ ಕೂಡ ಅರ್ಥ ಇದೆ. ಇನ್ನು ಈ ರೀತಿಯ ಹೇಳ್ತಾ ಇನ್ನು ಮುಂದೆ ಹೂಯತೆ ಯಸ್ಮೈ ತತ್ ಹವಿಹಿ ಹರತಿ ಪರಿಹರತಿ ಪಾಪಾನಿ ಸಂಸಾರಮಿತಿ ವಾ ಹರಿಹಿ ಹವಿಶ್ಚಾಸೌ ಹರಿಶ್ಚ ಹವಿರ್ಹರಿಹಿ. ಇವಾಗ ನಾನು ಹೇಳಿದಂತೆ ಹೋಮವನ್ನು ಮುಖ್ಯವಾಗಿ ಸ್ವೀಕರಿಸುವವನು. ನಾವು ಏನೇ ಹೋಮ, ಯಾವ ದೇವತೆಯನ್ನು ಉದ್ದೇಶಿಸಿ ಹವಿಸ್ಸುಗಳನ್ನು ಸಮರ್ಪಣೆ ಮಾಡಿದರೂ, ಸೋಮಾಯ ಪವಮಾನಯ ಸ್ವಹ, ಇಂದ್ರಾಯ ಸ್ವಹ ಅಂತ ಏನೇ ಮಾಡಿದರೂ ಕೂಡ ಎಲ್ಲವೂ ಆ ದೇವತಾಂತರ್ಯಾಮಿಯಾದ ಭಗವಂತನಿಗೆ ಸೇರತ್ತೆ. ಆ ಹವಿಸ್ಸುಗಳೆಲ್ಲ
ಮುಖ್ಯವಾಗಿ ಭಗವಂತನೇ ಆ ಹೋಮವನ್ನು ಮುಖ್ಯವಾಗಿ ಸ್ವೀಕಾರ ಮಾಡ್ತಾನೆ. ಆದ ಕಾರಣ ಅವನಿಗೆ ಹರಿಹಿ ಮತ್ತು ಪಾಪಗಳನ್ನು ಅಥವಾ ಹರತಿ ಪರಿಹರತಿ ಪಾಪಾನಿ, ಪಾಪಗಳನ್ನು ಪರಿಹಾರ ಮಾಡ್ತಾನೆ ಮತ್ತು ಅಥವಾ ಸಂಸಾರಂ ಪರಿಹರತಿ, ಸಂಸಾರವನ್ನು ಪರಿಹಾರ ಮಾಡ್ತಾನಾದ ಕಾರಣ ಅವನಿಗೆ ಹರಿಹಿ. ಹವಿಶ್ಚಾಸೌ ಹರಿಶ್ಚ ಹವಿರ್ಹರಿಹಿ, ಆದ ಕಾರಣ ಅವನಿಗೆ ಹವಿರ್ಹರಿಹಿ ಅಂತ ಹೆಸರು. ಇನ್ನು ಋಗ್ವೇದ ಯ ಆಹುತಿಂ ಪರಿವೇದ ಆಹೂಯತೆ ಇತ್ಯಾಹುತಿ, ಭಗವಂತನಿಗಾಗಿ ಮುಖ್ಯವಾಗಿ ನಾವು ಹೋಮ ಮಾಡಲ್ಪಡುತ್ತೆ. ಆದ ಕಾರಣ ಅವನನ್ನು ಋಗ್ವೇದ ಆಹುತಿ ಎಂದು ಉಲ್ಲೇಖ ಮಾಡಿದೆ. ಆಹುತಿ ಕೊಡ್ತಾ ಇದ್ದೇವೆ, ಪ್ರಾಣಾಹುತಿ, ಪಂಚಾಹುತಿಗಳು. ನಾವು ಪ್ರಾಣಾಯ ಸ್ವಹ, ಅಪಾನಾಯ ಸ್ವಹ, ವ್ಯಾನಾಯ ಸ್ವಹ, ಉದಾನಾಯ ಸ್ವಹ, ಸಮಾನಾಯ ಸ್ವಹ ಅಂಥೇಳಿ ಕೂಡೋದು ಪ್ರಾರಂಭ ಮಾಡೋದಕ್ಕಿಂತ ಪ್ರಾಣಾಹುತಿಗಳು ತಗೊಳ್ತೇವೆ. ಇದು ಮುಖ್ಯವಾಗಿ ಆಹುತಿ ಭಗವಂತನಿಗೆ ನಾವು ಕೊಡೋದು. ಆದ ಕಾರಣ ಅವನಿಗೆ ಆಹುತಿ ಅಂತ ಹೆಸರು ಅಂತ ಋಗ್ವೇದ ಹೇಳ್ತಾ ಇದೆ. ಇನ್ನು ಕುರುಕ್ಷೇತ್ರೇಣ ಕಿಂ ತಸ್ಯ ಕಿಂ ಕಾಶ್ಯಾ ಪುಷ್ಕರೇಣ ವ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿರಿತ್ಯಕ್ಷರದ್ವಯಂ. ತೀರ್ಥಯಾತ್ರೆಗಳು, ಕುರುಕ್ಷೇತ್ರ ಮೊದಲಾದ ತೀರ್ಥಯಾತ್ರೆಗಳು ನಾವು ಯಾಕೆ ಮಾಡ್ತೇವೆ? ನಮ್ಮ ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ತೀರ್ಥಕ್ಷೇತ್ರಗಳ ಯಾತ್ರೆ ಮಾಡ್ತೇವೆ. ಆದರೆ ಜಿಹ್ವಾಗ್ರೇ ವರ್ತತೆ ಯಸ್ಯ ಹರಿರಿತ್ಯಕ್ಷರದ್ವಯಂ, ಯಾವನ ನಾಲಿಗೆ ತುದಿಯ ಮೇಲೆ 2 ಅಕ್ಷರಗಳ ಹರಿನಾಮ ಇರುತ್ತೋ, ನಾಮ ಸಂಕೀರ್ತನೆ ಯಾವನು ಮಾಡ್ತಾನೋ ಅವನಿಗೆ ಕುರುಕ್ಷೇತ್ರಾದಿ ಕ್ಷೇತ್ರಗಳ ಕುರುಕ್ಷೇತ್ರೇಣ ಕಿಂ ತಸ್ಯ ಕಾಶ್ಯ ಪುಷ್ಕರೇಣ, ಯಾವನ ನಾಲಿಗೆಯಲ್ಲಿ ಯಾವಾಗಲೂ 2 ಅಕ್ಷರಯುಕ್ತವಾದ ಹರಿನಾಮ ಉಚ್ಚಾರಣೆ ಆಗ್ತಾ ಇರುತ್ತೋ ಅಂಥವನಿಗೆ ಪಾಪ ಪರಿಹಾರಕವಾದ ಕಾಶಿ ಕುರುಕ್ಷೇತ್ರ ಮೊದಲಾದ ತೀರ್ಥಕ್ಷೇತ್ರಗಳ ಯಾತ್ರೆಯಿಂದ ಏನು ಪ್ರಯೋಜನ? ತೀರ್ಥಕ್ಷೇತ್ರ ಯಾತ್ರೆ ಯಾಕೆ ಮಾಡ್ತೇವೆ ನಾವು? ನಮ್ಮ ಪಾಪ ಪರಿಹಾರಕ್ಕಾಗಿ. ಆದರೆ ಹರಿ ಎಂಬ 2 ಅಕ್ಷರದ ಭಗವಂತನ ನಾಮವನ್ನು ನಾವು ಉಚ್ಚಾರಣೆ ಮಾಡಿದರೆ, ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನ ಅಂತೇಳಿ, ಹರಿ ಅಂತ 2 ಅಕ್ಷರದ ಭಗವನ್ ನಾಮವನ್ನು ಒಂದು ಬಾರಿ ನಾವು ತ್ರಿಕರಣ ಶುದ್ಧಿಯಾಗಿ ಜ್ಞಾನಾನುಸಂಧಾನ ಪೂರ್ವಕವಾಗಿ ಭಕ್ತಿಯಿಂದ ಉಚ್ಚಾರಣೆ ಮಾಡಿದರೆ ಎಷ್ಟು ಪಾಪ ಪರಿಹಾರ ಆಗುತ್ತೋ ಅಷ್ಟು ಪಾಪವು ಮಾಡಲಿಕ್ಕೂ ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲ. ಅಂತಹ ಹರಿನಾಮ ಅಷ್ಟು ಪಾಪ ಪರಿಹಾರಕವಾದದ್ದು. ಅಂತಹ ಹರಿನಾಮ ಉಚ್ಚರಿಸುವವನಿಗೆ ಕಾಶಿ ಪುಷ್ಕರ ಇದು ಕುರುಕ್ಷೇತ್ರ ಕ್ಷೇತ್ರಯಾತ್ರೆಗಳ ಇಂದು ಏನು ಪ್ರಯೋಜನ? ಇಲ್ಲೇ ಅವನಿಗೆ ಪಾಪ ಪರಿಹಾರವಾಗಿದೆ. ಪಾಪ ಇದ್ದರೆ ಹೊರತು ತೀರ್ಥಯಾತ್ರೆಗಳಿಗೆ ಹೋಗಿ ನಾವು ಪಾಪ ಪರಿಹಾರ ಮಾಡ್ಕೋಬೇಕು. ಅವನ ಪಾಪವೇ ಇಲ್ಲ ಹರಿನಾಮೋಚ್ಚಾರಣೆಯಿಂದ ಅಂದಾಗ ತೀರ್ಥಕ್ಷೇತ್ರಗಳಿಂದ ಅವನಿಗೇನು ಪ್ರಯೋಜನವಿಲ್ಲ ಅಂತ ಕೌಶಿಕರು ಹೇಳ್ತಾರಂತೆ. ಅದಕ್ಕೆ ಮತ್ತು ಹರಿಂ ವದಸ್ಯ ಕಲ್ಯಾಣಿ ಸಂಸಾರೋಧದಿನೌ ಹರಿಹಿ, ಹರಿ ಎಂಬುವಂಥದ್ದು ಈ ಸಂಸಾರ ಸಾಗರವನ್ನು ದಾಟುವುದಕ್ಕೆ ದೋಣಿಯಂತೆ ಇದೆ. ಆದ ಕಾರಣ ಹರಿನಾಮ ಸಂಸಾರ ಪರಿಹಾರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಶಾಸ್ತ್ರದ ಸಾರವನ್ನೇ ನಮಗೆ ದಾಸರು ಏನು ಹೇಳ್ತಾರೆ, ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಅದೇ ಹೇಳ್ತಾರೆ,
ಓದು ಇಲ್ಲದವನಿಗೆ, ಸ್ನಾನ ಸಂಧ್ಯಾ ವಂದನಾದಿಗಳು ಇಲ್ಲದವನಿಗೆ, ಶಾಸ್ತ್ರಾಧ್ಯಯನ ಇಲ್ಲದವರಿಗೆ ಹರಿಯ ನಾಮ. ನಮಗೆ ಈ ಇದೇ ಭಾವವನ್ನು ದಾಸರು, ಗಂಗಾದಿ ಸಕಲ ತೀರ್ಥಂಗಳ ಫಲವಿದು ಹರಿಯ ನಾಮ. ಗಂಗಾ, ಗೋದಾವರಿ, ಕಪಿಲ, ಕೃಷ್ಣ ಏನು ನೀವು ನದಿಗಳಿಗೆ ಹೋಗಿ ಸ್ನಾನ ಮಾಡ್ತೀರಿ ಪಾಪವನ್ನು ಕಳ್ಕೊಳ್ಳಿಕ್ಕೆ, ಅದರಿಂದ ಆ ತೀರ್ಥಗಳಲ್ಲಿ ಮಿಂದಿರುವುದರಿಂದ ಬಂದಿರುವ ಫಲ ಎಷ್ಟೋ ಅಷ್ಟು ಫಲ ಹರಿಯ ನಾಮಕ್ಕೆ, ಹರಿನಾಮೋಚ್ಚಾರಣೆಗೆ, ಹರಿನಾಮಸ್ಮರಣೆಗೆ ಬರುತ್ತೆ ಅಂತ ಇದೇ ವಿಷಯವನ್ನು ದಾಸರು ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ನು ಜಿಜ್ಞಾಸೆ, ಹರಿನಾಮವನ್ನು ಉಚ್ಚಾರಣೆ ಮಾಡಿದರೆ ಕಾಶಿ ಮೊದಲಾದ ತೀರ್ಥಯಾತ್ರೆಗಳು ಮಾಡಬೇಕಾಗಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಹೀಗಿರುವಾಗ ನಮಗೆ ಈ ಹರಿನಾಮೋಚ್ಚಾರಣೆಯಿಂದ ಮಹಾಪುರುಷರ ಅವಮಾನಾದಿಗಳಿಂದ ಉಂಟಾದ ಪಾಪ ಪರಿಹಾರ ಆಗತ್ತೆ ಹೊರತು ದೊಡ್ಡವರನ್ನು ಕಾಲಿಂದ ಒದೆಯೋದರಿಂದ ಉಂಟಾಗುವ ಪಾಪ ಪರಿಹಾರವಾಗುವುದಿಲ್ಲ. ಆದ ಕಾರಣ ಕಾಲಿನಿಂದ ಮಾಡಿದ ಪಾಪ ಪರಿಹಾರಕ್ಕಾಗಿ ಕಾಶಿ ಮೊದಲಾದ ಕ್ಷೇತ್ರ ಯಾತ್ರೆಯನ್ನು ಹರಿ ಎಂದು ನಾಮೋಚ್ಚಾರಣೆ ಮಾಡಿದವನು ಕೂಡ ಮಾಡಬೇಕಾಗಿಲ್ಲ. ಅಂದರೆ ಅರ್ಥಾತ್ ಏನು, ದೊಡ್ಡವರಿಗೆ, ಹಿರಿಯರಿಗೆ, ಗುರುಗಳಿಗೆ ಅವಜ್ಞಾ ಮಾಡೋದು ಮಹಾಪಾಪ, ಕಾಲಿನಿಂದ ಒದೆಯೋದು ಇನ್ನೂ ಮಹಾಪಾಪ. ಹೀಗಿರುವಾಗ ನಮಗೆ ಈ ಇಂತಹ ಮಾಡಿದ ಪಾಪಗಳು, ತಿಳಿದು ತಿಳಿಯದೆ ಮಾಡಿರುವಂತಹ ಇಂತಹ ಮಹಾಪಾಪಗಳ ಪರಿಹಾರವನ್ನು ಹೇಗೆ ಮಾಡ್ಕೋಬೇಕು ಅಂಥೇಳಿದರೆ, ಕಾಶಿ ತೀರ್ಥಕ್ಷೇತ್ರಾದಿಗಳು ಮಾಡಿದರೆ ಹೋಗತ್ತೇನು ಅಂಥೇಳಿದರೆ ಅಲ್ಲ. ಹರಿನಾಮೋಚ್ಚಾರಣೆ, ಹರಿನಾಮ ಸ್ಮರಣೆಯಿಂದ ಆಗುವ ಪರಿಹಾರವಾಗದೇ ಇರುವ ಪಾಪವೇ ಇಲ್ಲ. ಆದ ಕಾರಣ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಹರಿನಾಮೋಚ್ಚಾರಣೆ ಮಾಡುವುದೇ ಉತ್ತಮ. ಸದಾ ಹರಿನಾಮೋಚ್ಚಾರಣೆ ಮಾಡಬೇಕು. ಆದರೆ ಕಾಶಿ ಯಾತ್ರೆಗಳು ಮಾಡಬೇಕಾಗಿಲ್ಲವಾ ಅಂದರೆ ಕಾಶಿ ಯಾತ್ರೆಗಳು ಮಾಡಬೇಕು. ಅದು ಮಾಡೋದರ ಜೊತೆಗೆ ನೀನು ಹರಿನಾಮ ಸ್ಮರಣೆ, ಹರಿನಾಮೋಚ್ಚಾರಣೆ ಸದಾ ಮಾಡ್ತಾನೇ ಇರಬೇಕು. ಅದರನ್ನೇ ನಮಗೆ ಕೃಷ್ಣಾಮೃತ ಮಹಾರ್ಣವದಲ್ಲಿ ಇಷ್ಟಕ್ಕೆ ಮುಂಚೆ ನಾ ಹೇಳಿದಂತೆ ಮಧ್ವಾಚಾರ್ಯ ಹೇಳ್ತಾರೆ, ನಾಮ್ನೋಸ್ತಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇಹೇ ಅಂತ ಹೇಳ್ತಾರೆ. ಅದರನ್ನೇ ಹರಿಯ ನಾಮಕ್ಕೆ ಹರಿಯದ ಪಾಪ ಈ ಧರೆಯೊಳಗೆ ಇಲ್ಲವೆಂಬುದು ಖರೆ ಅಂತ ದಾಸರು ಹೇಳ್ತಾರೆ. ಒಟ್ಟಾರೆ ಹರಿಯ ನಾಮಕ್ಕೆ ಹರಿಯದ ಪಾಪ ಈ ಧರೆಯೊಳಗೆ ಇಲ್ಲ ಎಂಬುದು ಖರೆ, ಅದು ಸತ್ಯವಾದದ್ದು. ಆದ ಕಾರಣ ಮುಖ್ಯವಾಗಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ನಾವು ಹರಿನಾಮ ಸ್ಮರಣೆ ಮಾಡಲೇಬೇಕು ಅಂತ ಹೇಳ್ತಾ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಹವಿರ್ಹರಯೇ ನಮಃ ಓಂ ಇಂದ್ರಕಾರಿಣಂ ವೃಧಂತಹ ಗಿರಿಶ್ಚಯಾಸ್ತೆ ಗಿರ್ವಾಹ ಉಕ್ತಾ ಚ ತುಭ್ಯಂ ತಾನಿ ಸತ್ರಾ ದಧಿರೆ ಶವಾಂಸಿ ಏವೇದೇಶ ಯಾವ ಗಿರಹ ಮಾತುಗಳು ಹೇಳಲ್ಪಟ್ಟವೋ ಕಾರಿಣಂ ಸ್ತೋತ್ರ ಮಾಡುವ ಇಂದ್ರನನ್ನು ವರ್ಧಂತಿ ಸಂತೋಷ ಹೆಚ್ಚಿಸುತ್ತದೋ ಅವುಗಳಿಂದ ನಾವು ವೃದ್ಧಂತಹ ಹೆಚ್ಚು ಬೆಳೆಯುತ್ತೇವೆ. ತಾನಿ ಅಂತಹ ಎಲ್ಲ ಮಾತುಗಳು ತುಭ್ಯಂ ನಿನಗೆ ಸತ್ರ ಜೊತೆಗೆ ಶವಾಂಸಿ ಸುಖವನ್ನು ಧರಿಸುತ್ತೆ. ಏಷಃ ಈ ಇಂದ್ರನು ಏವಯಿತ್ ಅಭಿವೃದ್ಧಿಗೊಳ್ಳುವವನೇ. ಭಗವಂತ ಸ್ತೋತ್ರಪ್ರಿಯ. ನಾವು ಭಗವಂತನನ್ನು ಸ್ತೋತ್ರ ಮಾಡಿದಷ್ಟು ಹರಿ ಹಿಗ್ಗುತ್ತಾ ಇರ್ತಾನೆ. ಅವನು ಹಿಗ್ಗಿದಷ್ಟು ಅವನು ನಮ್ಮ ಸ್ತೋತ್ರದಿಂದ ಎಷ್ಟು ಹಿಗ್ಗಿ ಸಂತೋಷ ಪಡ್ತಾನೋ ಅಷ್ಟು ನಾವು ಬೆಳೆಯುತ್ತೇವೆ.
ಮತ್ತು ನಾವು ಸ್ತೋತ್ರ ಮಾಡ್ತೇವೆ. ಆದ ಕಾರಣ ಹೀಗೆ ನಿನಗೆ ಭಗವಂತನ ನಿಜವಾದ ಭಕ್ತರು ಯಾವಾಗೂ ಭಗವಂತನನ್ನು ಸ್ತೋತ್ರ ಮಾಡ್ತಾನೇ ಇರ್ತಾರೆ. ಭಗವಂತನು ತನ್ನ ಭಕ್ತರ ಸ್ತೋತ್ರಗೆ ತಾನು ಬೆಳೆಯುತ್ತಿರುವಂತೆ ಅವನು ನಮಗೆ ತೋರಿಸಿ ಭಕ್ತರನ್ನು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ, ಇನ್ನು ಸತ್ರಾದಧಿರೇ ಶವಾಂಸಿ, ಸುಖಗಳನ್ನು ನಿನ್ನೊಂದಿಗೇನೆ ನಾವು ಧರಿಸುತ್ತೇವೆ ಎಂಬುದು ಈ ಸ್ತೋತ್ರದಲ್ಲಿ ಆ ಹವಿಸ್ಸನ್ನು ಭಗವಂತ ಅರ್ಪಿಸುವುದರಿಂದ ಹವಿ ಎಂದು ಕರೆಯಲ್ಪಡ್ತಾ ಇದೆ. ನಾವು ನಮ್ಮ ಈ ಸ್ತೋತ್ರ ಎಂಬ ಹವಿಸ್ಸನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇವೆ, ಅವನಿಗೆ ಸಮರ್ಪಿಸುವುದರಿಂದ ಹವಿ ಎಂದು ಕರೆಯಲ್ಪಡ್ತಾ ಇದೆ. ಮತ್ತು ಹೂಯತೆ ಯೇಭಿಹಿ ಇತಿ ಹವೀಂಷಿ ಉಕ್ತಾದಿ ಸ್ತೋತ್ರಾಣಿ ತಸ್ಯ ಆತ್ಮನಿ ಸುಖಸಾಧನತೆಯ ಹರತಿ ಆಹರತಿ ಇತಿ ಹರಿಹಿ ಇತಿ ನಿರುಕ್ತೇವೆ ಹವಿರ್ಹರಿಹಿ ಮೂರ್ತಿರತ್ರ ವರ್ಣಿತಃ ಅಂತ ಹೇಳ್ತಾ ಇದೆ. ಅಂದರೆ ಏನು, ನಾವು ಸ್ತೋತ್ರವನ್ನು ಭಗವಂತನಲ್ಲಿ ಅರ್ಪಿಸುವುದರಿಂದ ಅವನನ್ನು ಹವಿ ಎಂದು ಕರೀತಾರೆ. ಅಷ್ಟೇ ಅಲ್ಲದೆ ಅವನು ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾನೆ, ಪರಿಹಾರ ಮಾಡಿ ಸಂಸಾರವನ್ನು ಪರಿಹಾರ ಮಾಡ್ತಾನೆ. ಆದ ಕಾರಣ ಹರಿಹಿ ಅಂತ ಹೆಸರು. ಈ ರೀತಿಯಾಗಿ ಭಗವಂತನಿಗೆ ಹವಿರ್ಹರಿಹಿ ಎಂಬುವಂತಹ ಹೆಸರು ಭಗವಂತನಿಗೆ ಬಂದಿದೆ ಅಂತ ಹವಿರ್ಹರಿ ನಾಮವನ್ನು ಮುಗಿಸಿ ನಾಳೆ ನಾವು ಸರ್ವಲಕ್ಷಣ ಲಕ್ಷಣ್ಯ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ನಾಳೆ ಪಾಠ ಇರಲ್ಲ, ನಾಡದ್ದು ಯಥಾ ಪ್ರಕಾರ ಪಾಠ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.